ಇನ್ನು ರಾಜ್ಯದ 9 ವಿಶ್ವವಿದ್ಯಾಲಯ ಮುಚ್ಚಲು ತೀರ್ಮಾನ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪದವೀಧರರಿಗೆ ಯುವ ನಿಧಿ ಗ್ಯಾರಂಟಿ ಘೋಷಿಸಿದ ರಾಜ್ಯ ಸರ್ಕಾರ ಇದೀಗ ಅದೇ ಪದವೀಧರರನ್ನ ರೂಪಿಸತಕ್ಕಂಥ ವಿಶ್ವವಿದ್ಯಾಲಯಗಳನ್ನೇ ಮುಚ್ಚಲು ಹೊರಟಿದ್ದು ಅಕ್ಷಮ್ಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕಲ್ಪಿಸಲು 10 ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿತ್ತು ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅದನ್ನು ಮುಚ್ಚುವ ಮೂಲಕ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಕೊಳ್ಳಿ ಇಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು. ಶಿಕ್ಷಣ ಸರ್ವರ ಮೂಲಭೂತ ಹಕ್ಕು, ಆದರೆ ರಾಜ್ಯ ಸರ್ಕಾರ ಇದನ್ನು ಕಸಿದುಕೊಳ್ತಿದೆ. ಒಂದೆಡೆ ಅರೆಬರೆ ಯುವ ನಿಧಿ ನೀಡುತ್ತೆ, ಇನ್ನೊಂದೆಡೆ ವಿದ್ಯಾರ್ಥಿಗಳ ಶಿಕ್ಷಣ ಮೊಟಕುಗೊಳಿಸಲು ನೋಡುತ್ತಿದೆ. ಇದರಿಂದಾಗಿ ಶಿಕ್ಷಣದ ಮೂಲಭೂತ ಹಕ್ಕಿಗೆ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿವಿಗಳನ್ನು ಆದಾಯದ ಮೂಲ ಮತ್ತು ಒಂದು ಸರಕನ್ನಾಗಿ ನೋಡ್ತಿರೋದು ಖಂಡನೀಯ. ವಿವಿಗಳು ಆರ್ಥಿಕ ಮತ್ತು ಅಗತ್ಯ ಭೂಮಿಯ ಕೊರತೆ ಎದುರಿಸುತ್ತಿವೆ ಎಂಬ ಕುಂಟು ನೆಪ ಒಡ್ಡುವ ಈ ಸರ್ಕಾರವೇ ಮೊದಲು ಆರ್ಥಿಕ ಸಂಕಷ್ಟದಲ್ಲಿದೆ. ಹಾಗಾಗಿ ಇಂಥ ಕ್ರಮಕ್ಕೆ ಮುಂದಾಗ್ತಿದೆ ಅಂತ ಟೀಕಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಶ್ವವಿದ್ಯಾಲಯಗಳ ಆರ್ಥಿಕ ಸ್ಥಿತಿಯ ಕುರಿತು ಪರಿಶೀಲನಾ ಸಭೆ ನಡೆಸುವ ಮೊದಲು ತಮ್ಮದೇ ಸರ್ಕಾರ ಮತ್ತು ಇಲಾಖೆಗಳ ಆರ್ಥಿಕ ಸ್ಥಿತಿಯನ್ನು ನಿರ್ಣಯಿಸಬೇಕು ಅಂತ ಸಲಹೆಯನ್ನ ಕೊಟ್ಟರು. ಪಾಕಿಸ್ತಾನದವ್ರು ಕಾಂಗ್ರೆಸ್ ಇದ್ದ ಹಳಿ ಹಿಡ್ಕೊಂಡು ಹೋದ್ರೆ UN ಅವಾಗ ಬೇರೆ ಬೇರೆ ಜಾಗತಿಕ ವೇದಿಕೆಯೊಳಗೆ ನಾವು ಟೆರರಿಸಮ್ದಲ್ಲಿ ನಾವು ಭಾಗವಹಿಸಿಲ್ಲ ಅಂಥೇಳಿ, ಅದೇ ರೀತಿ ಇಲ್ಲೂ ಕೂಡ PFI ಈ ಥರದ್ದೇನು ಬ್ಯಾಂಡ್ ಆರ್ಗನೈಸೇಷನ್ ಅದ್ರ ಜನ ಇದ್ದಾರೆ, ಅದನ್ನು ಅವರಿಗೆ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅನಗತ್ಯವಾಗಿ RSS ಹೆಸರನ್ನು ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ದೇಶವನ್ನು ಮಾರಿಯಾದರೂ ದೇಶದ ಹಿತವನ್ನು ಬಲಿಗೊಟ್ಟಾದರೂ ನಾವು ಸರ್ಕಾರದಲ್ಲಿರಬೇಕು, ನಾವು ಅಧಿಕಾರದಲ್ಲಿರಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ ಇದು ಸಮಾಜ ಗಮನಿಸಬೇಕಿದೆ, ಜನ ಗಮನಿಸಬೇಕು. ಜೋಶಿ ಹೇಳೋದು ಕರೆಕ್ಟ್. ಈಗ ನಮ್ಮಲ್ಲಿ ಏನು ಅಂತ ನೋಡೋ, ಫಸ್ಟ್ ಏನು ಕೊಡಬೇಕು? ಈಗ ಯುವ ನಿಧಿ ಯಾವಾಗ ಪದವೀಧರ ಆದ್ಮೇಲೆ ತಾನೇ ಕೊಡೋದು. ಯೂನಿವರ್ಸಿಟಿಗಳನ್ನೇ ಮುಚ್ಕೊಂಡು ಬಂದರೆ ಏನು ಕತೆ? ಯಾಕಂದರೆ ಅವಾಗಲೇ ಅಪ್ಗ್ರೇಡ್ ಮಾಡಿ ಅವಾಗಲೇ ಕೆಲಸ ನಡೀತಾ ಇರೋವನ್ನ ಮತ್ತೆ ಆಗಲ್ಲ ಅಂತ ನಿಲ್ಸೋದಿದೆಯಲ್ಲ, ಅದು ನೋಯಿಸ್ತಂಗೆ ಜನಗಳಿಗೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಮಂಡ್ಯ ವಿವಿ, ನಮ್ಮ ಜಿಲ್ಲೆ ವಿವಿ ಅದನ್ನು ಕೂಡ ನಿಲ್ಸಕ್ಕೆ ಹೊರಟವ್ರೆ. ಮೈಸೂರು ವಿವಿ ಅದ್ರ ಬಗ್ಗೆ ಖುಷಿದೆ ಇಲ್ಲ ಅಂತೇನಲ್ಲ, ಬಟ್ ನಮ್ಮದು ಬೇಕಲ್ಲ. ಈಗ ಅದು ಮೈಸೂರು ವಿವಿ ಹೆಸರಾಗಿದೆ ಇತಿಹಾಸ, ಮಂಡ್ಯ ವಿವಿನ ಹೆಸರಾಗದೇನೋ ನಮ್ಮ ಜಿಲ್ಲೆ ಬಂದಾಗ ಚಾಮರಾಜನಗರ, ಹಿಂಗೆ 9 ವಿವಿಗಳನ್ನ ನಿಲ್ಲಿಸಿದ್ದಾರೆ. ನೋಡೋಕೆ ಮುಂದೇನು ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.